ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಏನು ರೆಡಿಯಾಗಿದ್ದೀವಿ ಅಂತ ಅಂದರೆ, ನಾವು ಸ್ವಲ್ಪ ದಿಢೀರಂತ ಪ್ಲ್ಯಾನ್ ಆಯಿತು ಅಂತಲೇ ಹೇಳ್ಬೋದು. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾರ್ಮಲ್ ಸ್ಕೂಲ್ ಡೇ ಇರೋದ್ರಿಂದ ಸ್ಕೂಲ್ಸ್ಗಳೆಲ್ಲ ನಡೀತಾ ಇತ್ತು, ಬಟ್ ಹೋಗೋದಕ್ಕೆ ಅನುಕೂಲ ಆಗಿರಲಿಲ್ಲ. ವೆಡ್ನೆಸ್ಡೇ ಆಗಿತ್ತು. ಖುಷಿಗೆ ಅವತ್ತು ರಜೆ ಇದ್ರದಿಂದ ನನಗೆ ದಿಢೀರಂತ ಒಂದು ಡಿವೋಷ್ನಲ್ ಪ್ಲೇಸಸ್ಗೆ ಹೋಗೋದಕ್ಕೆ ಅನುಮತಿ ಸಿಕ್ತು ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಸಡನ್ನಾಗಿ ನಾವು ಒಂದೊಂದು ಪ್ಲೇಸಸ್ಗಳಿಗೆ ಹೋದಾಗ ಆಗೋವಂಥ ಅನುಭವನೇ ಬೇರೆ ಇರುತ್ತಲ್ವ. ನನಗೆ ಸ್ವಲ್ಪ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ಹೋಗೋದು ಅಂದರೆ ನಂಗೆ ತುಂಬ ಬೇಸಿಕಲಿ ತುಂಬ ಇಷ್ಟ. ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅರೌಂಡ್ ಇವಾಗ 5:45 ಆಗಿದೆ. ನಾವು ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಅರ್ಲಿನೇ ಹೋಗ್ತೀವಿ, ನಮ್ಮ ಫ್ಯಾಮಿಲಿ ಜೊತೆ ಅತ್ತೆ ಮಾವ ಅವರೆಲ್ಲ ಹೋಗೋದಾದರೆ. ಏಕೆಂದರೆ ಅರ್ಲಿ ಹೊರಟ್ರೆ ನಮಗೆ ಇವಾಗ ಅರೌಂಡ್ ನಾನು ಒಂದು 4 o'clock ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಪ್ರೋಗ್ರಾಮ್ದೆಲ್ಲ ಮಾಡಿ ಇವಾಗ ರೆಡಿಯಾಗಿ ಇವಾಗ ಗಾಡಿನೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಿಜ, ಅದೊಂಥರ ಕನಸು ಅಂತಲೇ ಹೇಳ್ಬೋದು. ನಾವು ಬೇಸಿಕಲಿ ಯಾವಾಗಾರ ಈ ಆಷಾಢ ಶುಕ್ರವಾರದತ್ತು ಮೈಸೂರಿಗೆ ನಿಮಿಷಾಂಬ ಟೆಂಪಲ್ಗಾಗಿರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಹೋಗೋಕ್ಕೆ ಆಗೋದಿಲ್ಲ. ಆದರೆ ಒಂದೊಂದ್ಸತಿ ದಿಢೀರಂತ ನಮಗೆ ಹೋಗಬೇಕು ಅನ್ನೋದೊಂದು ಚಾನ್ಸ್ ಸಿಗುತ್ತೆ ಅಂದರೆ ಅವಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಅನಿಸ್ಬಿಡುತ್ತೆ. ದಿಢೀರಂತ ಒಂದು ಒಳ್ಳೆ ಚಾನ್ಸ್ ಸಿಕ್ತು ಒಂದು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಅಲ್ವಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಬಟ್ ಈ ಮೆಮೊರೀಸ್ನ, ಈ ಒಂದು ನಾವು ಏನು ಹೋಗ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಕೂಡ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನಮ್ಮ ಚಾನಲ್ನಲ್ಲಿ ನಾನು ಎಷ್ಟೋ ಇದೇ ರೀತಿಯಾದಂತಹ ಡಿವೋಷ್ನಲ್ ಪ್ಲೇಸಸ್ಗಳನ್ನೇ ಜಾಸ್ತಿ ತೋರಿಸಿದ್ದೀವಿ. ನಾವು ಆದಷ್ಟು ಜಾಸ್ತಿ ಈ ಥರ ಪ್ಲೇಸಸ್ಗಳಿಗೆ ಹೋಗೋದ್ರಿಂದ ಅದನ್ನು ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ನಮಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ನಾವಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾರ್ಮಲಾಗಿ ನಾವು ಬೇರೆ ರೂಟಲ್ಲಿ ಹೋಗ್ತಾ ಇರ್ತೀವಿ, ಹಾಸನ ಆ ಕಡೆ ಎಲ್ಲ. ಇವಾಗ ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಮೈಸೂರು ರೋಡ್ ಮೇಲೆ ಹೋಗ್ತಾ ಇದ್ದೀವಲ್ವ. ಇವಾಗ ಬೆಟ್ಟಗಳಿಂದ ಕೊಟ್ಟಿರುವಂಥ ಮೋಡಗಳು ಎಲ್ಲನೂ ಆ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅಂದ್ಕೊಂಡೆ ಇವಾಗ ನಿಮಿಷಮ್ಮಗೆ ಫಸ್ಟು ಹೋಗೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಿಲ್ಲ, ದಿಢೀರಂತ ನಾವು ಪ್ಲೇಸಸ್ಸು ಕೂಡ ಚೇಂಜ್ ಆಗಿದೆ, ರೂಟು ಕೂಡ ಚೇಂಜ್ ಆಗಿರುತ್ತಲ್ವ. ಬೇಗ ಇದ್ದಿದ್ದೀವಿ, ಸ್ವಲ್ಪ ಹೊಟ್ಟೆನೂ ಹಸಿವಾಗ್ತಿತ್ತು. ಬಟ್ ಏನಂದರೆ ಇವಾಗ ಡಿವೋಷನಲ್ ಪ್ಲೇಸ್ ಅಂದರೆ ಸ್ವಲ್ಪ ಹಸ್ಕೊಂಡು ಹೋಗಿ ಬಂದರೆ ಒಳ್ಳೆಯದು ಅಂತ ಅಂತಾರಲ್ವ. ಅದಕ್ಕೋಸ್ಕರ ಇವಾಗ ಫಸ್ಟ್ ನಾವು ಹೋಗ್ತಾ ಇರೋದು ಪ್ಲೇಸ್ ಬಂದ್ಬಿಟ್ಟು ಕರಿಘಟ್ಟ. ಇದು ನಾನು ಹೋಗಿದ್ದೀನಿ ಅನ್ನೋದು ಒಂದು ಸ್ವಲ್ಪ ನೆನಪಿದೆ, ಬಟ್ ಕ್ಲಿಯರಾಗಿ ನೆನಪಿಲ್ಲ ಹೋಗಿದ್ದೀನೋ ಇಲ್ವೋ ಅಂತ. ಬಟ್ ಆ ಪ್ಲೇಸಸ್ಗಳು ನೋಡಿದ್ಮೇಲೆ ನನಗೆ ನೆನಪಾಯಿತು ಹೋಗಿರ್ಬೋದು ಅಂತ. ಬಟ್ ನಾನು ಈ ಪ್ಲೇಸಸ್ಗಳಿಗೆ ಹೋಗಿಲ್ಲ. ಆ ವೆದರು ಆಗಿರ್ಬೋದು, ಅರ್ಲಿ ಮಾರ್ನಿಂಗ್ ಆಗಿತ್ತು. ಇಲ್ಲಿ ನಾವು ಬರೋದಕ್ಕೆ ಅರೌಂಡು 2 hours ಅಂದ್ರೂ ಒಂದು 8:30 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ 8:30ಗೆ ಫಾಗ್ ಕೊಡಿರುವಂತಹ ಗಿಡಗಳ ಜೊತೆ ಸೇರ್ಕೊಂಡಿರುವಂತಹ ಹಸಿರು ಗಿಡಗಳು, ಮರಗಳು, ಒಂಥರ ಹಿಲ್ಸ್ ಥರ ಎಲ್ಲ ಕೂಡ್ಕೊಂಡಿದೆ. ಬಿಳಿಯಂತೆ ಕೊಡಿರುವಂಥ ಮೋಡಗಳು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಗ್ತಾನೆ ಮೂಡಿರುವಂಥ ಸೂರ್ಯನ ಕಿರಣಗಳನ್ನ ತಗೊಂಡು ನಾವು ಫೈನಲಿ ಬಂದು ತಲುಪಿದ್ದು ಕರಿಘಟ್ಟ. ಇಲ್ಲೇನೋ ಬಂದು ತಲುಪಿದ್ವಿ, ಖುಷಿ ಆಯಿತು. ಯಾವುದೋ ಒಂದು ಹೊಸ ಪ್ಲೇಸಿಗೆ ಬಂದ್ವಿ ಅಂತಲೇ ಅನ್ನಿಸ್ತು. ಇದು ಬಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಹೋಪ್ ಅಂದ್ಕೊಂಡೆ ಚೆನ್ನಾಗಿದೆ ಪ್ಲೇಸಸ್ಸು. ಅದು ಬೆಟ್ಟದ ಮೇಲಿದೆ ಅಂತಂದರೆ ಅದ್ರ ಪವರು, ದೇವಸ್ಥಾನಗಳಲ್ಲಿ ತುಂಬ ಪವರ್ ಇರುತ್ತೆ ಅಂತಾರೆ. ಬಟ್ ಆದರೂ ಈ ಥರ ಬೆಟ್ಟದ ಮೇಲಿರೋ ದೇವಸ್ಥಾನಗಳು ಹೋಗೋದಕ್ಕೂ ಒಂದು ವೈಬ್ಸ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ನಾವು ಅಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ. ಅದು ಏನೋ ಒಂದು ಸಡನ್ನಾಗಿ ಹೋಗ್ತೀವಿ ಅಂತಂದರೆ ಅದು ಯಾಕೆ ಆ ಥರ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅಷ್ಟು ಥರ ಒಂದು ಪಾಸಿಟಿವ್ ವೈಬ್ಸ್ ಬಂದ್ಬಿಡ್ತು. ನನಗೆ ಪರ್ಸ್ನಲಿ ಈ ಥರ ಪ್ಲೇಸಸ್ಗಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ವಿ. ಕ್ಲೋಸ್ ಆಗಿಬಿಟ್ಟಿದೆ ಶ್ರೀರಂಗಪಟ್ಟಣ ಅಲ್ಲ ಚಿನ್ನಿ? ಅದು ತಾನೇ ಕ್ಲೋಸ್ ಆಗಿಬಿಟ್ಟಿದೆ, ಇನ್ನು ಓಪನ್ ಮಾಡಿದ್ವಲ್ವಾ? ಬೇಗ ಏನು 8 o'clock ಇವಾಗ. ಈ ಪ್ಲೇಸಸ್ಗೆ ಬಂದಿದ್ದು ತುಂಬ ಖುಷಿ ಆಯಿತು. ಬಟ್ ಏನು ಮಾಡೋದು, ದೇವಸ್ಥಾನ ಓಪನ್ ಇಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ಆದರೆ ಈ ಪ್ಲೇಸಸ್ಸಲ್ಲಿರುವಂಥ ಪ್ರಕೃತಿ ಸೌಂದರ್ಯ ಮಾತ್ರ ಸೂಪರಾಗಿತ್ತು. ಮಾತ್ರ ತುಂಬ ಎತ್ತರದಲ್ಲಿದೆ ದೇವಸ್ಥಾನ, ತುಂಬ ಡೌನಲ್ಲಿ ಇತ್ತಲ್ವ. ನಾವು ಬೆಟ್ಟ ಹತ್ತೋ ಥರನೇ ಇರುತ್ತೆ ವ್ಯೂ ಬರೋ ಪಾಯಿಂಟ್ ಕೂಡ. ಸನ್ನಿಧಿಗಂತೂ ತುಂಬ ಖುಷಿಯಾಗಿದ್ಲು. ಅದು ಹೇಗೆ ಹೇಳೋದು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ.
ಓಕೆ ನೋಡೋಣ ಅಂತೇಳ್ಬಿಟ್ಟು ಇಲ್ಲೊಂದು ಸಿಂಪಲಾಗಿ ಒಂದು ಚಿಕ್ಕ ಪಾರ್ಕ್ ಥರ ಇದೆ. ಸೊ ಅದಾರು ಓಪನ್ ಇದೆಯಾ ಅಂತ ಹೇಳ್ಬಿಟ್ಟು ಸನ್ನಿಧಿನ ಕರೆದೆ, ಬಾ ನೋಡೋಣ ಅಂತೇಳ್ಬಿಟ್ಟು, ಪಾರ್ಕಾರು ಓಪನ್ ಇದೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಅದಾರು ಓಪನ್ ಇದ್ದರೆ ಅವಳಿಗೊಂದು ಸ್ವಲ್ಪ ಮೈಂಡು ರಿಫ್ರೆಶ್ ಆಗುತ್ತೆ, ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ಆ ಪ್ಲೇಸಸ್ ನೋಡೋಣ ಅಂತೇಳ್ಬಿಟ್ಟು ಇವಾಗ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಮಂಡ್ಯ ಶ್ರೀರಂಗಪಟ್ಟಣ ವಲಯ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಓಪನ್ನೇ ಇಲ್ಲ ದೇವಸ್ಥಾನ, 9:30ಗೆ ಓಪನ್ ಅಂತೆ. ತುಂಬ ಅರ್ಲೆ 8 ಗಂಟೆಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಬೆಂಗಳೂರುಗಳಲ್ಲೆಲ್ಲ 8 ಗಂಟೆಗೇ ಓಪನ್ ಇರುತ್ತಲ್ವ, 7, 6:15, 7 ಗಂಟೆ. ಸೊ ಇಲ್ಲೇನೋ ಗೊತ್ತಿಲ್ಲ, ಇನ್ನೂ ಓಪನ್ ಆಗಿಲ್ಲ. ಇಲ್ಲೊಂದು ಪಾರ್ಕ್ ಇದೆ. ಸೊ ನೋಡಿ ಹಿಂಗಿದೆ, ಒಳಗಡೆ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲಾಗಿ ಒಂದು ಪಾರ್ಕ್ ಮಾಡಿದ್ದಾರೆ. 12 ವರ್ಷಕ್ಕಿಂತ ಮೇಲ್ಪಟ್ಟವರು ಒಳಗಡೆ ಆಟ ಆಡೋಂಗಿಲ್ಲ ಅಂತ. ಸೊ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಕಲರ್ಫುಲ್ಲಾಗಿ, ಮಕ್ಳಿಗೆ ಇಷ್ಟ ಆಗೋ ಥರ ನೋಡಿ. ಬಾ ಸನ್ನಿಧಿ, ಇಲ್ಲಿ ಬಾ, ಬೇಗ ಬಾ, ಅಲ್ಲಿ ಸ್ವೆಟ್ರ್ ಇಟ್ಬಿಟ್ಟು ಬರೋಗು. ಖುಷಿ ಓಪನ್ನೇ ಇಲ್ಲ, ಅಲ್ಲೂ ಹೋಗೋಕ್ಕಾಗಲ್ಲ, ಲಾಕ್ ಮಾಡಿದ್ದಾರೆ. ಮಿಸ್ ಆಗೈತಲ್ಲ ನಿಂಗೆ. ಹಾಂ ಇರು ಒಂದು ನಿಮಿಷ, ಅಕ್ಕ ಬರಲಿ. ಸೊ ದೇವಸ್ಥಾನಕ್ಕೆ ಬಂದ್ವಿ, ಕ್ಲೋಸ್ ಆಗಿದೆ. ಸೊ ಇಲ್ಲೊಂದು ಪಾರ್ಕ್ ಇದೆ, ಇದು ಸಹ ಕ್ಲೋಸು, ಓಪನ್ ಇಲ್ಲ. ಸರಿ ಕಾಯ್ತಾ ಇದ್ಲು. ಹೋಗೋಣ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಬಾ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾ, ಹಿಂಗೆ ಹೋಗೋಣ, ಬಾ, ಹಿಂಗೆ ಹೋಗೋಣ, ಬಾ. ಪಾರ್ಕ್ ಒಳಗಡೆ ಎಂಟ್ರಿ ಇಲ್ಲ, ಬಾ. ಹಂಗೆ ಹೋಗಂಗಿಲ್ಲ, ಬೈತಾರೆ, ಲಾಕ್ ಮಾಡಿದ್ದಾರೆ. ಹಾಂ, ಹತ್ತೋಗ್ತೀಯಾ? ನಮ್ಮ ಎಷ್ಟೇ ಮಾಡರ್ನೇಟನ್ನ ಆಗಿದ್ದರೂ ಕೂಡ ನಮ್ಮ ದೇಶದಲ್ಲಿ ಇವಾಗಿನ ಪ್ರೆಸೆಂಟ್ ಏನಂದರೆ, ಹಳೆ ಕಾಲದಲ್ಲಿ ಏನೋ ಪದ್ಧತಿಗಳು ಮಾಡ್ಕೊಳ್ತಿದ್ರು. ಸೊ ಪ್ರತಿಯೊಂದು ಅದೇ ಇವಾಗ ರಿಪೀಟ್ ಆಗ್ತಾಯಿದೆ. ಹೆಚ್ಚು ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಸ್ವಲ್ಪ ಹೆಲ್ತ್ ಕಡೆ ಜಾಸ್ತಿ ಕಾನ್ಷಿಯಸ್ ಕೊಡೋದಾಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ. ಮತ್ತು ಈ ಥರ ಡಿವೋಷನಲ್ ಪ್ಲೇಸಸ್ಗಳಿಗೆ ಹೋಗೋದಾಗಿರ್ಬೋದು, ವಿಸಿಟ್ ಮಾಡೋದಾಗಿರ್ಬೋದು. ಸೊ ನಾವು ಅಂದ್ಕೊಳ್ತೀವಿ ನಾವು ಈ ಥರ ಹೋಗೋದ್ರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದ್ಕೊಳ್ಬೋದು, ಬಟ್ ಖಂಡಿತವಾಗೂ ಡಿಫ್ರೆನ್ಸ್ ಆಗುತ್ತೆ. ಮಂತಲ್ಲೆಲ್ಲ ನಾವು ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು, ಓದಿಸೋದು, ಬರ್ಸೋದು ಇದೆಲ್ಲ ಇರುತ್ತೆ. ಅಕೇಶನ್ ಒಂದ್ಸತಿ ಈ ಥರ ಹೊರಗಡೆ ಬಂದಾಗ ಮೈಂಡ್ ರಿಫ್ರೆಶ್ ಆಗುತ್ತೆ. ಬಟ್ ಅದು ಹೋಗಿ ಬಂದರೆ ಮಾತ್ರ ಅದು ಅನುಭವ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಏನು ಮಾಡೋದು, ದೇವಸ್ಥಾನ ಅಂತೂ ಕ್ಲೋಸ್ ಆಯಿತು. ಇರಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಕೃತಿ ಸೌಂದರ್ಯನಾರ ನೋಡಿಬಿಟ್ಟು ಸ್ವಲ್ಪ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೌನಿಗೆ ಬರ್ತಾಯಿದ್ದೀನಿ. ಇದು ರೋಡ್ ತುಂಬ ಡೌನ್ ಇದೆ. ಸನ್ನಿಧಿ ಅಂತೂ ರನ್ನಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಏಕೆಂದರೆ ಭಯ, ತುಂಬ ಡೌನ್ ಇದೆ ಅಲ್ಲ, ಸ್ವಲ್ಪ ಕಷ್ಟ ಅಲ್ವಾ, ತುಂಬ ಜಾಸ್ತಿ ಫಾಸ್ಟಾಗಿ ಬಂದರೆ ಅಂತ ಅವಳಿಗೆ ಹೇಳ್ಕೊಂಡು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಈ ಪ್ಲೇಸಸ್ಗಳಿಗೆ ಹೋದಾಗ ಆಗುವಂಥ ಅನುಭವನೇ ಬೇರೆ ಇರುತ್ತೆ. ಅದು ಹೋದಾಗ ಅದಾಗಿದ್ದ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸಹ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಬಟ್ ಅಲ್ಲಿ ಅಂತೂ ಆವಾಗ ತಾನೇ ಸೂರ್ಯನ ಕಿರಣಗಳು ಮೈಮೇಲೆ ಬೀಳ್ತಾ ಇರುತ್ತೆ. ಮೋಡಗಳು, ಬಿಳಿ ಮೋಡಗಳು ತುಂಬಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಮೆಮೊರೇಬಲ್ ಅಂತ ಅಂದ್ಕೊಳ್ತೀವಿ. ಸೊ ನಾವು ಎಷ್ಟೊಂದು ಪ್ಲೇಸಸ್ಗಳಿಗೆ ಹೋಗಿರ್ತೀವಿ, ಅದರದ್ದೆಲ್ಲ ನಾವು ಕಣ್ತುಂಬ್ಕೊಂಡಿರ್ತೀವಿ. ಬಟ್ ವಿಡಿಯೋ ಪರ್ಪಸ್ ಅಂತ ನಾವೇನು ಮಾಡ್ಕೊಂಡಿರಲ್ಲ, ತುಂಬ ದಿವಸಗಳಿಂದ ವಿಡಿಯೋಗಳೇನು ಮಾಡ್ಕೊಳ್ಳಲ್ಲ. ಬಟ್ ಈ ಥರ ವಿಡಿಯೋಗಳು ಮಾಡಿಕೊಂಡಾಗ ಮತ್ತೆ ನಾವು ಅದು ರಿಪೀಟ್ ಯಾವುದೋ ಒಂದು ಮೈಂಡಲ್ಲಿದ್ದಾಗ, ಬೇಜಾರಲ್ಲಿದ್ದಾಗ ಆಗಿರ್ಬೋದು, ಈ ವಿಡಿಯೋನ ಮತ್ತೆ ತೆಗೆದು ಓಪನ್ ಮಾಡಿದಾಗ ನೋಡೋಂಥ ಖುಷಿ, ಈ ಥರ ಹೋಗಿದ್ವಾ, ಮಾಡಿದ್ವಾ ಅನ್ನೋದೇ ನಮಗೆ ಖುಷಿ ಆಗುತ್ತೆ. ಖುಷಿ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಅಷ್ಟರಲ್ಲೇ ನಾನು ಇಲ್ಲೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸನ್ನಿಧಿನ ಒಬ್ಬಳೇ ಬಿಡೋಕ್ಕೆ ಭಯ, ಓಡ್ತಾ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವಳ ಜೊತೆನೇ ನಿಂತ್ಕೊಂಡು ಅವಳು ಕೇಳಿದ ಪ್ರಶ್ನೆಗಳೆಲ್ಲ ಉತ್ತರ ಕೊಟ್ಕೊಂಡು ಹೇಗೆ ಏನು ಅಂತೆಲ್ಲ ಹೇಳ್ಕೊಂಡು ಅವಳನ್ನ ಮೇಂಟೈನ್ ಮಾಡಿಕೊಂಡು, ಸೊ ಫೈನಲಿ ನಮಗೆ ದರ್ಶನ ಆಗದೇ ಇದ್ರೂ ಈ ಪ್ರಕೃತಿ ಸೌಂದರ್ಯನ ನೋಡಿದ್ದು, ಕಣ್ ತುಂಬಿಕೊಂಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿಯಾಯಿತು. ಸೊ ಇವಾಗ ನೆಕ್ಸ್ಟು ಹೊರಡ್ತಾ ಇದ್ದೀವಿ ನಾವು.
ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ಐಡಿಯಾ ಇಲ್ಲ. ನಮ್ಮ ಮನೆಯವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಗಾಡೀಲಿ ಕೂತ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನೂ ತಿಂಡಿ ತಿಂದಿಲ್ಲ ಅಲ್ವಾ, ಸೊ ಬೇಗ ಎದ್ದಿದ್ದೀವಿ. ಸ್ವಲ್ಪ ಹೊಟ್ಟೆನೂ ಹಸಿತಾ ಇತ್ತು. ಸನ್ನಿಧಿಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಅವಳಿಗೆ ಮಿಡಲಲ್ಲಿ ಏನಾರ ಕೇಳ್ತಾಳೆ ಅಂತ ಬಿಸ್ಕೆಟು ಫ್ರೂಟ್ಸು ಎಲ್ಲ ತೊಗೊಂಡು ಬಂದಿದ್ರು ಅವಳು ಅದನ್ನೆಲ್ಲ ತೊಗೊಳಕ್ಕೆ ರೆಡಿನೇ ಇರೋದಿಲ್ಲ. ಅವಳು ಫೇವ್ರೇಟ್ ಆಗಿರೋಂಥದ್ದೇ ಬೇಕು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಅದು ಹೈಟಾಗಿರುತ್ತಲ್ವ, ಒಂದೊಂದೇ ಸ್ಟೆಪ್ನ ಇಳಿತಾ ಇರಬೇಕಾದ್ರೆ ಆಗೋವಂಥ ಖುಷಿನೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದು ನಾವು ಒಂದು 15 ಡೇಸ್ ಬ್ಯಾಕ್ ಹೋಗಿದ್ದಿದ್ದು, ದಿಢೀರಂತ ಹೋಗಿದ್ದು. ಮುಂಚೆನೇ ಹೇಳ್ದ ಹಾಗೆ ಆವಾಗ ನಾವು ಗ್ರೀನರಿ ನೋಡೋದು, ಹಸ್ರು ನೋಡೋದು ಕಣ್ಣಿಗೂ ತುಂಬ ಒಳ್ಳೆಯದು, ಮನಸ್ಸಿಗೂ ಸಹ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈಗ ನಾವು ಈ ವಿಡಿಯೋದಲ್ಲಿ ಹೋಗಿ ಬರ್ತಾ ಇರೋದು ಕರಿಘಟ್ಟ ದೇವಸ್ಥಾನ. ಸೊ ನೀವೇನಾರ ಹೋಗಿದ್ದರೆ ಅದರ ಅನುಭವ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮಗಂತೂ ಖುಷಿ ಆಯಿತು. ಒಂದು ಕಡೆ ಹೋಗಿದ್ದು ಖುಷಿ, ಹಾಗೆ ದರ್ಶನ ಆಗಲಿಲ್ಲ ಅನ್ನೋದು ಒಂದು ಕಡೆ ಬೇಜಾರಾಯಿತು. ಎಲ್ಲಿ ನೋಡಿದ್ರು ಹಸ್ರು. ನಾವು ಈ ಥರ ಹೊರಗಡೆ ಪ್ಲೇಸಸ್ ಬಂದಾಗ ನೀವು ನೋಡಿ ಜಾಸ್ತಿ ಹಸ್ರನ್ನೇ ನೋಡ್ತಾ ಇರ್ತೀವಲ್ವ, ಆ ಹಸ್ರು ನೋಡೋದೇ ಒಂದು ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲಿಗೆ ಪ್ಲ್ಯಾನು ಏನು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ಮನೆಯವರು, ಏಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿಂಡಿ ತಿಂದೇ ಹೋಗಬೇಕು ಅನ್ನೋದು ಒಂದು ಸ್ವಲ್ಪ ಎಲ್ಲರೂ ಇದ್ದೇ ಇರುತ್ತಲ್ವ. ಸೊ ಅಷ್ಟರಲ್ಲಿ ಸನ್ನಿಧಿನ ಮೇಂಟೈನ್ ಮಾಡೋದೇ ಕಷ್ಟ. ಹೊಟ್ಟೆ ಹಸಿವು ಅಂತಲೇ ಇದ್ಲು. ಬೇಗ ಎದ್ದಿರ್ತಾಳಲ್ವ, ಏನಾರ ಒಂದು ತಿನ್ನೋಕ್ಕೆ ಕೊಡಬೇಕು. ಫ್ರೂಟ್ಸು ಆ ಥರ ಎಲ್ಲ ಕೊಟ್ಟರೆ ತಿನ್ನೋದಿಲ್ಲ. ಸ್ವಲ್ಪ ಲೇಸು ಕುರ್ಕುರೆ ಅಂಥವು ಈ ಥರ ಹೊರಗಡೆ ಬಂದಾಗ ಜಾಸ್ತಿ ಕೇಳೋಕ್ಕೆ ಶುರು ಮಾಡ್ತಾಳೆ. ಸೊ ಅಷ್ಟರಲ್ಲಿ ನಾವು ನೆಕ್ಸ್ಟ್ ಪ್ಲೇಸು ವಿಸಿಟ್ ಮಾಡಬೇಕು. ನೋಡಿ ಹಸ್ರಿಂದ ಕೊಡಿರೋಂಥ ಗದ್ದೆಗಳೇ ಜಾಸ್ತಿ ಇದೆ. ಸ್ವಲ್ಪ ನೀರು ಕಡಿಮೆ ಇದೆ ಅಂತಲೇ ನನಗೆ ಪರ್ಸ್ನಲಾಗಿ ಇಲ್ಲಿಂದ ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಕಾಣಿಸ್ತಿತ್ತು. ಬಟ್ ಅಲ್ಲಿ ಹತ್ರ ಹೋದಾಗ್ಲೇ ಗೊತ್ತಾಗೋದು ನೀರು ಎಷ್ಟಿದೆ ಅಂತ. ಇವಾಗ ನಾವು ಬಂದು ತಲುಪಿರೋದು ಇವಾಗ ನಿಮಿಷಾಂಬ ಟೆಂಪಲ್ಲು. ನಿಮಿಷಾಂಬ ಟೆಂಪಲ್ಗೆ ನಾವು ಏನೇ ಸಮಸ್ಯೆಗಳಿರಲಿ ಏನೇ ಇರಲಿ ಅಲ್ಲಿ ಹೋಗಿ ಬಂದರೆ ನಮ್ಮ ಕಷ್ಟಗಳಾಗಿರ್ಬೋದು, ಅಂದ್ಕೊಂಡಿದ್ದಾಗಿರ್ಬೋದು ನಿಮಿಷದಲ್ಲಿ ನಮಗೆ ಎಲ್ಲ ಕೈಗೂಡುತ್ತೆ ಅಂತ ಪದ್ಧತಿ ಇದೆ. ತುಂಬ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರಲ್ವ. ಸೊ ನಮಗೆ ಅರ್ಲಿ ಎದ್ದಿದ್ದರಿಂದ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ತಲೆನೋವು ಬಂತು ಅಂತಲೇ ಹೇಳ್ಬೋದು. ತಲೆನೋವ್ತಾನೆ ಇತ್ತು. ಮಲ್ಲಿಗೆ ಸ್ಮೆಲ್ಗಂತೂ ಇನ್ನೂ ಜಾಸ್ತಿ ತಲೆನೋವ್ತಾ ಇತ್ತು. ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಸ್ವಲ್ಪ ಹೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ದೇವ್ರಿಗೂ ಸ್ವಲ್ಪ ಹೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೂ ಕೇಳಿದ್ವಿ. ಸೊ ಇದು ಮಾರ್ನಿಂಗ್ ಆಗಿತ್ತಿತ್ತಲ್ವ, ಸೊ ಅದಕ್ಕೆ ಅವರು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾಯಿದ್ರು. ಅಂಗಡಿ ಯಾವುದೂ ಓಪನ್ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕನಕಾಂಬ್ರ 50 ರೂಪಾಯಿ ಮೊಳ, ಮಲ್ಲಿಗೆ 50 ರೂಪಾಯಿ ಮೊಳ. ಸೊ ದೇವಸ್ಥಾನಕ್ಕೆ ಬಂದಾಗೆಲ್ಲ ಇನ್ನೇನು ಮಾಡೋದು, ದೇವ್ರಿಗೂ ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಫಸ್ಟ್ ಬೋಣಿ ಅಲ್ವಾ, ಆಯಿತು ಆಂಟಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮೊಳ ತೊಗೊಂಡ್ವಿ. ಮಲ್ಲಿಗೆನೂ ಒಂದು ಮೊಳ, ಕನಕಾಂಬ್ರ ಒಂದು ಮೊಳ ತೊಗೊಂಡು ಸ್ವಲ್ಪ ನಾನು ಮಾಡಿಕೊಂಡು ಮಿಕ್ಕಿದ್ನೆಲ್ಲ ದೇವರಿಗೆ ಕೊಡೋಣ ಪೂಜೆಗೆ ಅಂತ ಹೇಳ್ಬಿಟ್ಟು. ಇನ್ನು ದೇವ್ರ ಸಾಮಾನೆಲ್ಲ ತೊಗೊಂಡು ಹೋದರೆ ಖಂಡಿತವಾಗಿ ಅವ್ರು ಪೂಜೆ ಮಾಡಲ್ಲ. ಸೊ ಅದಕ್ಕೋಸ್ಕರ ಒಂದು ನೆಮ್ಮದಿಯಿಂದ ಹೂ ಕೊಟ್ಟು ಶ್ರದ್ಧೆಯಿಂದ ಒಂದು ಭಕ್ತಿಯಿಂದ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂನೆಲ್ಲ ತೊಗೊಂಡೇನೋ ಬಂದ್ವಿ, ಬರ್ತಾಯಿದ್ದೀವಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯವರು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಅತ್ತಿಗೆನೂ ನಮ್ಮ ಅತ್ತೆಯವರು ಇಲ್ಲಿ ಬಂದಿದ್ರಲ್ವ, ಇಲ್ಲಿ ಆ 2 ಮೊಳಗೂ 50 ರೂಪಾಯಿ ಮಾರ್ತಾಯಿದ್ರು. ತುಂಬ ಹೂ ಚೆನ್ನಾಗಿ ಕಟ್ಟಿದ್ರು, ದಿಂಡ ಕಟ್ಟಿದ್ರು. ಸೊ ಫಸ್ಟ್ ಬೋಣಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರಲ್ವ ಅಂತ ಸ್ವಲ್ಪ ಬೇಜಾರಾಯಿತು. ಹುಡುಗ ತಂದುಕೊಟ್ಟಿದ್ದು ಹೂ ಕೂಡ ತುಂಬ ಚೆನ್ನಾಗಿತ್ತು. 50 ರೂಪಾಯಿಗೆ ಅಷ್ಟು ಹೂವು ಎಲ್ಲ ಕೊಟ್ಟರು. ಓಕೆ ಇರಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಸಮಯಗಳು ಯಾವ್ಯಾವ ರೀತಿ ಇರುತ್ತೋ ಅಂತ ಹೇಳ್ಬಿಟ್ಟು ಸೊ ಹೂವನ್ನೆಲ್ಲ ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ವಿ. ಸೊ ನಮಗೆ ನಿಮಿಷಾಂಬ ಟೆಂಪಲ್ಗೆ ಇಷ್ಟು ಬೇಗ ಬರ್ತೀವಿ ಅಂತ ಗೊತ್ತಿದ್ದರೆ ಇಲ್ಲೇ ಎಲ್ಲ ಸ್ನಾನ ಮಾಡಿಕೊಂಡು ನೀರಿನಲ್ಲೆಲ್ಲ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗ್ಬೋದಾಯಿತು ಅಂತ ಅಂದ್ಕೊಂಡಿದ್ದುಂಟು. ಇಲ್ಲೆಲ್ಲ ಊರ ಕಡೆ ಅಲ್ಲ. ಸೊ ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲಪ್ಪ ನಿಮಿಷಾಂಬಕ್ಕೆ ಬರ್ತೀವಿ ಅಂತ. ಸೊ ಇತ್ತು, ಮದುವೆಗೆ ಹೋಗಿರಲಿಲ್ಲ, ಬೀಗ್ರೂಟ ಮೈಸೂರಲ್ಲಿ ಅಂತ. ಬಟ್ ರಜಾ ಇರಲಿಲ್ಲ. ಖುಷಿಗೇನೋ ಇವತ್ತು ರಜಾ ಇರೋದ್ರಿಂದ ಹೆಂಗೋ ಅದೃಷ್ಟ ಅಂತ ಹೇಳ್ಬೋದು. ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಖುಷಿ ಬಂದಿಲ್ಲ ಅಂದರೆ ನಾನು ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ ಖುಷಿನೊಬ್ಬಳನ್ನೇ. ಸನ್ನಿಧಿ ಯಾರೇ ಚಿಕ್ಕವಳು ಪರವಾಗಿಲ್ಲ ಅನಿಸುತ್ತೆ, ಬಟ್ ಖುಷಿಗೆ ಹಂಗೆ ರಜಾ ಹಾಕ್ಸೋಕ್ಕಾಗಲ್ಲ. ಸೊ ನೀವು ನೋಡಿ ಸ್ವಲ್ಪ ನೀರು ಕಡಿಮೆ ಇದೆ, ಇದ್ದಿದ್ರಲ್ಲಿ ಬೇಸಿಗೆ ಆದರೂ ಪರವಾಗಿಲ್ಲ. ನೀರಿದೆ ಸನ್ನಿಧಿ. ಎಲ್ಲಿ ಎಲ್ಲಿದೆ ಅಲ್ಲಿ ನೋಡಿ, ವೈಟ್ ಸ್ವಾನ್ ಅಲ್ಲಿ ಡಕ್ ಬ್ಲ್ಯಾಕ್. ಎಲ್ಲಿ
ಎದ್ದಾಗ ಹೇಳ್ತಿದ್ದಾನೆ. ಈಗ ಬನ್ನಿ ಬಾಳಿಕನ ಬಾಳಮ್ಮ ಇರು. ಹೋಗು. ಸನ್ನಿದೆ ಬರಲಿಲ್ಲ ಅವಳು. ಬನ್ನಿ ನೀವು. ಹೋಗು. ನಂಗೆ ಭಯ ಆಗುತ್ತೆ. ಅಲ್ಲೇನು ಕಲ್ಮೇಲೆ ಐತೆ. ಹುಷಾರು ನೋಡ್ಕೊಂಡಿಡು. ಆ ಕಡೆ ನೋಡಿ, ಆ ಕಡೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಸೂಪರಾಗಿದೆ. ಬೆಳಗ್ಗೆನೆ ಬಂದಿದ್ರೆ ಇಲ್ಲೇ ಸ್ನಾನ ಮಾಡ್ಬೋದಾಗಿತ್ತು. ಅಯ್ಯೋ ಜಾರುತ್ತೆ. ಖುಷಿ ಬೇಡ. ಪಾಚಿ ಕಟ್ಟಿದೆ, ಬೇಡ ಹಿಡಿಬೇಡ, ಜಾರುತ್ತೆ. ಕುತ್ಕೊಂಡ್ಬಿಡೋಣ. ಕೂತ್ಕೋ. ಅಲ್ವಾ ಅಲ್ಲೋಗೋಣ ನಡಿ. ನೀರು ಮೀಡಿಯಮ್ ಆಗಿತ್ತು, ತುಂಬ ಆಳನೂ ಇರಲಿಲ್ಲ, ಏನಿಲ್ಲ. ಬಟ್ಟು ನೆಲ ಎಲ್ಲ ಸ್ವಲ್ಪ ಮೆಟ್ಲ ಹತ್ರ ಎಲ್ಲ ಪಾಚಿ ಕಟ್ಟಿತ್ತು. ಸ್ವಲ್ಪ ಸಡನ್ನಾಗಿ ಕಾಲಿಟ್ಟು ಸ್ವಲ್ಪ ಜಾರು ಬಿಡೋ ಥರ ಇತ್ತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ನೋಡಿಕೊಂಡು ಕುತ್ಕೊಂಡು ಕಾಲಿಡ್ಬೋದಾಯಿತು. ಅಷ್ಟು ಮಟ್ಟ ನೀರು ಇತ್ತು. ಆ ಸನ್ನಿಧಿ ಅವ್ರ ಅಪ್ಪನ ಜೊತೆ ಇದ್ಲಲ್ವ ಅಂದ್ಬಿಟ್ಟು ನಾನು ಖುಷಿ ಇಬ್ಬರು ಬಂದ್ವಿ ಕೆಳಗಡೆ. ಸೊ ಬಿಟ್ಬಿಟ್ಟು ಬಂದಿದ್ದೀರಾ ಅಂತ ಒಂದೇ ಸಮ ಕೂತ್ಕೊಂಡು ಬರ್ತಾಯಿದ್ಲು. ಸೊ ಬಾರಪ್ಪ ಅಂತೇಳಿ ವೆಯ್ಟ್ ಮಾಡ್ತಿದ್ವಿ. ಅವ್ರ ಮಕ್ಳಿಗಂತೂ ನೀರಿರೋ ಪ್ಲೇಸಿಗೆ ಕರ್ಕೊಂಡು ಹೋದಾಗ ಆಟ ಆಡಬೇಕು ಅನ್ನೋದು ತುಂಬ ಖುಷಿಯಾಗಿರುತ್ತಲ್ವ. ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದರಿಂದ ಹಾಗೆ ಅದರದ್ದೆಲ್ಲ ವ್ಯೂನೆಲ್ಲ ಕಣ್ಣು ತುಂಬಿಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ ನದಿ ಹೊರಡ್ತಾ ಇರೋದು, ಸೂರ್ಯನ ಕಡೆಗೆ ಏನು ವೇವ್ಸ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ನೋಡೋಕ್ಕೆ ತುಂಬ ಮನಸ್ಸು ತುಂಬ ಚೆನ್ನಾಗಿತ್ತು. ನೀರು ಮೀಡಿಯಮ್ ಆಗಿತ್ತು. ಒಂದ್ಸತಿ ಈಗ ಬೇಸಿಗೆ ಈಗ ತಾನೇ ಸ್ಟಾರ್ಟ್ ಆಗಿದೆ ಅಲ್ವಾ, ನೀರು ಪರವಾಗಿಲ್ಲ ತಗೊಳ್ತಿದ್ದು. ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮನೆಯವರೆಲ್ಲ ಬಂದರು. ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ಬಟ್ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ, ಇವಾಗ ನೀರಿದೆ ಅಲ್ಲ ಇಲ್ಲೇ ಮುಂಚೆನೇ ಬಂದಿದ್ದರೆ ಇಲ್ಲೇ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು, ಮಕ್ಳಿಗೂ ಒಂದು ಮೆಮೊರಿಬಲ್ ಆಗಿರ್ತಿತ್ತಲ್ವ ಅಂತ ಹೇಳ್ಬಿಟ್ಟು ಅಂತ ಅಂದೆ. ಬಟ್ ನಾವು ಕರಿಘಟ್ಟಕ್ಕೆ ಹೋಗೋ ಪ್ಲ್ಯಾನ್ ನನಗೆ ಅವ್ರು ಹೇಳಿರಲಿಲ್ಲ ಅಲ್ವಾ. ಸೊ ಅಲ್ಲಿಗೆ ಹೋಗಿದ್ರಿಂದ ಅವರು ಈ ಪ್ಲ್ಯಾನ್ನ ಸ್ಕಿಪ್ ಮಾಡಿದ್ರು. ಮುಂಚೆನೇ ಹೇಳಿದ್ದಿದ್ದರೆ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದಾಗಿತ್ತು ಅಂತ ಅಂದ್ಕೊಂಡು ಇವಾಗ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಿಷಮ್ಮ ಟೆಂಪಲ್ ಹರಿತಿರೋ ನೀರಲ್ಲಿ ಕೈ ಕಾಲು ಮುಖಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ನಿಮಿಷಮ್ಮ ಟೆಂಪಲ್ಗೆ ಈಗೊಂದು 3 ಇಯರ್ಸ್ ಬ್ಯಾಕು ಬಂದಿದ್ವಿ. ಆವಾಗ ನೀರು ಒಂದು ಸ್ವಲ್ಪನೂ ಇರಲಿಲ್ಲ. ಆವಾಗ ಇದೇ ಬೇಸಿಗೆ ಟೈಮಲ್ಲೇ ಬಂದಿದ್ದು, ನೀರೊಂದು ಸ್ವಲ್ಪನೂ ಇರಲಿಲ್ಲ. ಅಷ್ಟು ನೀರಲ್ಲೇ ಮಕ್ಳುಗಳು, ನಮ್ಮ ತಂಗಿ ಮಕ್ಕಳು, ನಾವೆಲ್ಲ ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಬಂದಿದ್ದು. ಆವಾಗ ನೀರು ಸ್ವಲ್ಪ ಇದ್ದಿದ್ರು ಮಕ್ಕಳು ಆ ನೀರಲ್ಲೇ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಇದೊಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಲ್ವ, ಎಲ್ಲರ ಜೊತೆನೂ ಒಂದು ವಿಡಿಯೋ ಮಾಡಿಕೊಂಡ್ರೆ ಅದು ಮೆಮೊರೇಬಲ್ ಡೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಕಡೆ ಫ್ಯಾಮಿಲಿ ಜೊತೆ ಹೋದಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕು ಕಡೆ ಇರ್ತಾರೆ. ಅವ್ರನ್ನೆಲ್ಲ ಎಳೆದು ನಿಲ್ಲಿಸ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋದೇ ಒಂದು ಅರಸಾಹಸ ಅನಿಸ್ಬಿಡುತ್ತೆ. ಇವರಿಬ್ಬರು ಇನ್ನು ಅಕ್ಕ ತಂಗಿರಂತೂ ಅಲ್ಲೂ ಫೈಟಿಂಗ್ ಆಡ್ತಾಯಿದ್ದಾರೆ ನೋಡಿ, ನಾನು ಮುಂದೆ ತಾನು ಮುಂದೆ ಅಂದ್ಕೊಂಡು ಇಬ್ಬರು ಫೈಟಿಂಗ್ ಆಡ್ತಾಯಿದ್ರು. ಅವರಿಬ್ಬರನ್ನ ನಿಭಾಯಿಸ್ಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಕಷ್ಟ. ಇಬ್ಬರು ಅಷ್ಟೇ ಫೈಟಿಂಗ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸಮಾಧಾನ ಮಾಡೋದು ಇಬ್ಬರಿಗೂ ಇದು ಮಾಡೋದೇ ಆಗಿರುತ್ತೆ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತಿದ್ದಾರೆ. ಬಟ್ ಸನ್ನಿಧಿ ಅದನ್ನೆಲ್ಲ ನೆವರ್ ಮೈಂಡ್, ಅದನ್ನೆಲ್ಲ ಏನು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಆಗಿನ ತಕ್ಕನಾಗಿ ಹೇಗೆ ಆಗುತ್ತೋ ಹಾಕ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ನನಗೆ ದೇವಸ್ಥಾನಕ್ಕೆ ಬರಲ್ವಾ ಅಂತೀರ. ಸೊ ನಮ್ಮ ಮನೆಯವರು ಧೈರ್ಯದಿಂದ ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದಂಗೆ ಆಯಿತು, ಖುಷಿ ಆಯಿತು ತುಂಬ. ಥ್ಯಾಂಕ್ಸ್ ರೀ. ಈಗ ಎದ್ದೊಳ್ತಾ ಇದ್ದೆ ನೀವೇನಾದ್ರು ಎಲ್ಲ ಫ್ಯಾಷನ್ ಕಣ್ರಿ, ಹಳ್ಳಿ ಹುಡುಗಿರು ಹಿಂಗೆ ಹಾಕೊಳ್ಳೋದು ನೋಡಿ. ಫ್ರೆಂಡ್ಸ್ ಇದು ಹಾಕ್ಕೊಂಡಿದ್ಯಾ ಅಂತವ್ರೆ, ಇದು ಯಾವುದೇ ಇದು ಅಂತ. ಚೆನ್ನಾಗಿಲ್ವಾ ನೋಡಿ, ಚೆನ್ನಾಗಿತ್ತಾನೆ. ಒಂದು ವೇಳೆ ನಾನು ಬಂದಿಲ್ಲ ಅಂದಿದ್ರೆ ರಜೆ ಇರ್ತಿತ್ತಲ್ವ, ರಜೆ ಇದ್ದಾಗ ಒಂದು 7:30ಗೆಲ್ಲ ಇದ್ದು ಕೆಲಸಗಳು ಮುಗಿಸ್ಕೊಳ್ತೀವಿ. ರಜೆ ಇಲ್ಲದಾಗ ನಾರ್ಮಲಾಗಿ ಆಬ್ವಿಯಸ್ಲಿ ಮಾರ್ನಿಂಗ್ ಬೇಗ ಇದ್ದು ಕೆಲಸಗಳೆಲ್ಲ ಮಾಡ್ಕೊಳ್ತೀವಿ. ಸೊ ಈಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದೊಳಗಡೆ ವೀಡಿಯೋ ಅಲೌ ಇರೋದಿಲ್ಲ ಅಂತ
ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಸೊ ತಾಯಿ ನಿಮಿಷಾಂಬ ಟೆಂಪಲ್ನ ದರ್ಶನ ಮಾಡಿಕೊಂಡು ಎಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಯಾವಾಗಲೂ ಇವಾಗಂತೂ ಹಣ್ಣುಗಳಿಗೆ ಆಗಿರ್ಬೋದು, ಒಂದು ಸೊಪ್ಪು ತರಕಾರಿಗಳಿಗೆಲ್ಲ ತುಂಬ ಪ್ರಾಮುಖ್ಯತೆ ಜಾಸ್ತಿ ಬಂದುಬಿಟ್ಟಿದೆ. ಅದರಲ್ಲೂ ಇಲ್ಲಿ ಬೆಳೆದಿರ್ತಾರಲ್ವ, ಅದು ನೋಡೋದಕ್ಕೆ ಒಂಥರ ಚೆಂದ ಫ್ರೆಶ್ ಆಗಿ ಸಿಗುತ್ತೆ. ಇದು ಪನ್ನೀರ್ ಹಣ್ಣು ಅಂತ, ಶುಗರ್ಗೆ ತುಂಬ ಒಳ್ಳೆಯದಂತೆ. ನಾನು ಯಾವಾಗೂ ತಿಂದಿಲ್ಲ, ಬಟ್ ನಮ್ಮ ಅಕ್ಕವರು ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡ್ರು. ಅದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಬೆಂಡೆಕಾಯಿ ಸಹ ತುಂಬ ಫ್ರೆಶ್ ಆಗಿತ್ತು. ಬಟ್ ಸಪೋಟ ಅಂತೂ ತುಂಬ ಚೆನ್ನಾಗಿತ್ತು. ಈ ಕಡೆ ನಮ್ಮ ಬೆಂಗಳೂರು ಕಡೆ ಎಲ್ಲ ಸಪೋಟ ಇಷ್ಟಿಷ್ಟು ದಪ್ಪ ಇರೋದೇ ಇಲ್ಲ, ಇಷ್ಟಿಷ್ಟೇ ಪುಟಾಣಿಗಿರುತ್ತೆ. ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಮಾತ್ರ ಸಪೋಟ ಪ್ರತಿಯೊಂದು ಹಣ್ಣು ಅಷ್ಟೇ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು, ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು. ಏನಪ್ಪ ಇದು ಅಂತ ನಾನು ಅಂದ್ಕೊಂಡೆ. ಬಟ್ ನಿಮಿಷಾಂಬ ಟೆಂಪಲ್ಗೆ ಬರಬೇಕಾದ್ರೆ ಆನ್ ದ ವೇ ನೋಡ್ತಾ ಇರ್ಬೋದು, ಒಂದು ತೋಟ ಇದೆ. ಆ ತೋಟದಲ್ಲಿ ಬರೀ ನಮಗೆ ಸಪೋಟ ಗಿಡಗಳೇ ಇದೆ. ಎಷ್ಟು ದಪ್ಪ ದಪ್ಪ ಗಿಡಗಳಿದೆ ಅಂದರೆ, ಎಷ್ಟು ಮೋಸ್ಟ್ಲಿ ನಾಟಿ ಗಿಡಗಳಿರ್ಬೋದು ಅನಿಸುತ್ತೆ, ಅಷ್ಟು ಹಣ್ಣು ಚೆನ್ನಾಗಿ ಬಿಟ್ಟಿತ್ತು. ಸೊ ಮಾರ್ನಿಂಗ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಎಲ್ರಿಗೂ ಹೊಟ್ಟೆ ತುಂಬ ಹಸಿತಿತ್ತು ಅಂತಲೇ ಹೇಳ್ಬೋದು. ಅರೌಂಡ್ ನಾವೆಲ್ಲ ದರ್ಶನ ಮಾಡೋದಕ್ಕೆ 10 ಆಗಿದೆ. ಹೊಟ್ಟೆ ಹಸಿದೆ ಇರುತ್ತಾ. ಸೊ ಅದಕ್ಕೋಸ್ಕರ ಅಲ್ಲಿ ಹಣ್ಣುಗಳಿತ್ತಲ್ವ, ಅದನ್ನೇ ಒಂದೊಂದು ಸ್ಲೈಸ್ನ ಕಟ್ ಮಾಡಿಕೊಂಡು ಸ್ವಲ್ಪ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊಟ್ಟೆ ಹಸಿನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಿ. ಬೇಗ ಇದ್ದಿದ್ವಲ್ಲ, ಸ್ವಲ್ಪ ಹೊಟ್ಟೆ ಹಸಿವು ಆಗ್ತಿತ್ತು. ಈಗ ಒಂದು ದೇವ್ರ ದರ್ಶನ ಮಾಡಿದ್ಮೇಲೆ ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಏಕೆಂದರೆ ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕವಾಗಬೇಕಲ್ವ. ಇನ್ನು ಸಪೋಟನೂ 1 kg 1.5 kg 100 ರೂಪೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲೇ ಬೆಳೆದು ಅವ್ರು ತೊಗೊಳೋದ್ರಿಂದ ಅವ್ರಿಗಿನ್ನೂ ಕಡಿಮೆನೇ ಬಿದ್ದಿರುತ್ತೆ. ಒಂದು 2 kg ತೊಗೊಂಡ್ವಿ ಹಣ್ಣುಗಳನ್ನೆಲ್ಲನೂ. ಸೀಬೆಹಣ್ಣು ಮತ್ತು ಪನ್ನೀರ್ ಹಣ್ಣು ಮತ್ತು ಸಪೋಟ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಆ ಹಣ್ಣುಗಳ್ನು ತೊಗೊಂಡ್ವಿ. ಇನ್ನು ಹುಣ್ಸೆಹಣ್ಣು ಸಹ ಮಾರ್ತಾಯಿದ್ರು. ಹುಣ್ಸೆಹಣ್ಣು ಒಂದು 2 kg ಮಾತ್ರ ತೊಗೊಂಡ್ರು ನಮ್ಮ ಅತ್ತೆಯವರೆಲ್ಲ. ಅವರು ಫಸ್ಟ್ ಬೋಣಿ ಮಾಡಿಬಿಟ್ಟು ಹೋಗಿ ಹಾಗೆ ಹೋಗಬೇಡಿ ಅಂತ ತುಂಬ ಇದು ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಬೆಂಡೆಕಾಯಿ ಮತ್ತು ತುಂಬ ಇಷ್ಟ ಆಯಿತು ನನಗಂತೂ. ಸೊ ತೊಗೊಂಡು ಹೋದರೆ ಇನ್ನು ಹೋಗೋದಕ್ಕೆ ಸಂಜೆ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿಲ್ಲ. ಇನ್ನು ಸನ್ನಿಧಿಗೆ ಹೊಟ್ಟೆ ಹಸಿವಾಗಿದ್ದರಿಂದ ಅವಳು ಸಪೋಟೋನ ಹಣ್ಣಾಗಿರೋದು ಓಪನ್ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು ಬರ್ತಾನೆ ಇದ್ಲು. ಸೊ ಅವಳಿಗೆ ನೋಡಿಬಿಟ್ಟು ಅದನ್ನ ವಾಪಸ್ ಕೊಡೋಕ್ಕೆ ಹೋಗ್ತಿದ್ಲು ಹಣ್ಣಾಗಿಲ್ಲ ಅಂತ. ಆಮೇಲೆ ಮತ್ತೆ ನಾನು ತೆಗೆದು ಅವಳಿಗೊಂದು ಹಣ್ಣದೆಲ್ಲ ಓಪನ್ ಮಾಡಿಕೊಟ್ಟೆ. ಸೊ ಈ ಥರ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ನಾವು ಫ್ಯಾಮಿಲಿ ಜೊತೆ ಬರೋದ್ರಿಂದ ಮಕ್ಕಳಿಗೆ ಈ ಸಂಬಂಧದ ಬಗ್ಗೆ ಹೆಚ್ಚು ವ್ಯಾಲ್ಯೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಆಗಿರ್ಬೋದು, ಅತ್ತೆ ಮಾವ, ಅಜ್ಜಿ ತಾತ ಎಲ್ಲರ ಹತ್ರನೂ ಒಂದು ಬಾಂಧವ್ಯ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈಗ ನಾವು ಇಲ್ಲಿ ತರಕಾರಿ ತೊಗೊಳೋದು, ಹಣ್ಣು ತೊಗೊಳೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ನಮ್ಮ ಅಪ್ಪ ಅವರು ಆರಾಮಾಗಿ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅವರು ನೋಡ್ತಾ ಇರ್ಬೋದು ನೋಡಿ. ಅಪ್ಪ ನೀವು ವ್ಯಾಪಾರ ಮಾಡಲ್ವಾ? ನೀವೇನು ವ್ಯಾಪಾರ ಮಾಡಲ್ವಾ? ಏನು ತಿಂಡಿ ತಿನ್ಬೇಕು, ಇಡ್ಲಿನ ದೋಸೆನ ತಿನ್ಬೇಕು. ಸೀವೆಣ್ಣು ಸಪೋಟ ಎಲ್ಲ ಐತಲ್ಲ. ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಒಂದು ಫೋಟೋ ತೊಗೊಳ್ಳೇಬೇಕಲ್ವಾ, ಒಂದು ಮೆಮೊರೀಸ್ ಅಂತ ಹೇಳ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಈಗ ನೆಕ್ಸ್ಟ್ ಮೂವ್ ಆನ್ ಆಗ್ತಾ ಇದ್ದೀವಿ. ಹತ್ತುತ್ಯಾ? ಖುಷಿ ಹತ್ತಲ್ವಂತೆ. ಅವಳು ಭಯ, ನೀನು ಹತ್ತು. ಹತ್ತುತ್ಯಾ? ಒಬ್ಳೆ ಕೂರ್ತೀಯ ಟಂಗದಲ್ಲಿ ಕುದುರೆ ಮೇಲೆ? ಹಾಂ, ಹತ್ತು. ಅವಳು ಒಬ್ಳೆ ಕುತ್ಕೊಳ್ಳಲ್ಲ, ನೀವು ಕುತ್ಕೋಬೇಕು. ಅವಳು ಹೋಗಲ್ವಂತೆ. ಹೋಗೆ ಖುಷಿ, ಹೋಗೆ ಕುತ್ಕೊಳ್ಳೆ. ಒಂಥರ ಮೆಮೊರೀಸ್ ಇವೆಲ್ಲ ಖುಷಿ ಅಲ್ಲ, ಮೆಮೊರೀಸ್ ಕಣೆ. ಹತ್ತಿ ನಾನು ಹೋಗ್ತೀನಿ. ಅತ್ತೆ ಖುಷಿ, ನೀನು ಅವ್ರ ಜೊತೆ ಅತ್ತೆ. ಅವೆಲ್ಲ ಮೆಮೊರೀಸ್. ನಿನ್ನ ನಮ್ಮಂಗೆ ಆದ್ಮೇಲೆ ಹತ್ತಕ್ಕಾಗುತ್ತಾ? ಖುಷಿ ಹತ್ತು ಅಂದರೆ ಬೇಡ ಅಂತವಳೆ. ಸೊ ಸನ್ನಿಧಿಗೆ ಮಾತ್ರ ಈಗ ಹತ್ತಿಸ್ತಾ ಇದ್ದೀವಿ. ಒಬ್ಳೆ ಕೂರಲ್ಲ ಅಂತ ಅವ್ರ ಅಪ್ಪನವ್ರ ಜೊತೆ ಕುತ್ಕೊಂತಾ ಇದ್ದಾಳೆ. ಬಾರೆ, ಏಯ್ ಬಾ.
ಬೆಲ್ಟ್ ಬಿಡಿ ಕಂಬಿ ಇಟ್ಕೊಳ್ಳಿ ಸಣ್ಣ ಇಲ್ಲ ಸಣ್ಣ ಸಣ್ಣ ಹಾಯ್ ಮೇಡಮ್ ಮುಂದೆ ಕರ್ಕಬರ ಏ ಬೆಲ್ಟ್ ಬಿಡು ಸಣ್ಣಿದೆ ಅದ್ ಬಿಡು ಇಟ್ಕೋಬೇಡ ಹಾ ಹುಷಾರ್ ಕಣ ಏ ಯಾಕೆ ಅಷ್ಟು ಫಾಸ್ಟಾಗಿ ಹೋಗ್ತೈತದು ಓಡ್ಸಲ್ಲ ಅಂತನಾ ಬೇಡ ಇಳಿಸ್ಬಿಡು ಕುದುರೆ ಮೇಲೆ ಕುತ್ಕೊಳ್ಳೋದೇನೋ ಕೂರಿಸ್ಬಿಟ್ವಿ ಕುತ್ಕೊಂಡ್ಮೇಲೆ ಅದು ತುಂಬ ಹಠ ಮಾಡಿಬಿಡ್ತು ಹೋಗಲೇ ಇಲ್ಲ. ಸೊ ಏನಪ್ಪ ಅಂತ ಅಂದ್ಕೊಂಡ್ರೆ ಅದು ಕತ್ಕಾಕಿರೋ ದಾರನ ಸನ್ನಿಧಿ ಇಟ್ಕೊಂಡ್ಬಿಟ್ಟಿದ್ಲು. ಸೊ ಅದಕ್ಕೋಸ್ಕರ ಅದು ಮೂವ್ ಆನ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಭಯನೇ ಆಗೋಯ್ತು, ಕೂರಿಸ್ಬಿಟ್ಟು ಏನಪ್ಪ ಈಗ ಆಗೋಯ್ತು ಅಂತ. ಓಕೆ ಫೈನಲಿ ಒಂದು ರೌಂಡೆಲ್ಲ ಸುತ್ಕೊಂಡು ಕರ್ಕೊಂಡು ಬಂದರು. ಸನ್ನಿಧಿ ಅಂತೂ ತುಂಬ ಖುಷಿಯಾಗಿದ್ದು, ಸನ್ನಿಧಿಗೋಸ್ಕರನ ಅವರಪ್ಪ ಇಷ್ಟ ಪಟ್ಟು ಮಕ್ಳಿಗೋಸ್ಕರ ಹೋಗಿ ಕುತ್ಕೊಂಡು ಅವಳಿಗೊಂದು ರೌಂಡ್ ಹೊಡಿಸಿ. ಸೊ ಇದು ನಿಮಿಷಾಂಬ ಟೆಂಪಲಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ಇದೊಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ನೆಕ್ಸ್ಟ್ ಯಾವ ಟೆಂಪಲ್ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ನಮ್ಮದು ಕರ್ಕೊಂಡಂತೂ ಹೋಗ್ತಾಯಿದ್ರು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೋ ನೆಕ್ಸ್ಟು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾಯಿದ್ವಿ. ಬಟ್ ಸನ್ನಿಧಿಗೆ ಅಷ್ಟರಲ್ಲಿ ಆಲ್ರೆಡಿ ಅವಳಿಗೆ ಹೊಟ್ಟೆ ಹಸಿವು, ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಆದರೂ ಕೂಡ ಅವಳು ತಡೀಲಿಲ್ಲ. ಅವಳಿಗೆ ಚಿಪ್ಸು ಆ ಥರ ಎಲ್ಲ ಇಷ್ಟ ತುಂಬ. ಪಾನಿಪುರಿ ಬೆಳಗ್ಗೆ ಹಾಂ ನಡಿ ಹಾಂ ಪಾನಿಪುರಿ. ಅವಳಿಗೆ ಪಾನಿಪುರಿ ಇವೆಲ್ಲ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ನೋಡಿದ ತಕ್ಷಣ ಪಾನಿಪುರಿ ಅಂತ ಹೇಳ್ಬಿಟ್ಟು, ಈ ಲೇಸು ಅಂಥವೇ ಮಕ್ಕಳೆಲ್ಲ ಜಾಸ್ತಿ ಇಷ್ಟಪಡೋದಲ್ವ, ಅಲ್ಲಿ ಬೋರ್ಡ್ ನೋಡ್ಕೊಂಬಂದ್ಬಿಟ್ಟು ನನಗೆ ಪಾನಿಪುರಿ ಇಷ್ಟ ಅಂತ ಬೆಳ್ಳಿಗೆ ಕುತ್ಕೊಂಡ್ಬಿಟ್ಟಿದ್ಲು ಪಾನಿಪುರಿ ಕೊಡಿಸಿ ಅಂತ. ಸೊ ಇವಾಗ ಕುರ್ಕುರಿ ಆಲ್ರೆಡಿ ಒಂದು ತಿಂದಿದ್ಲು, ಇವಾಗ ತಿಂಡಿಗೆ ಅಂತ ಬಂದಿದ್ದೀವಿ. ಸೊ ಮಾರ್ನಿಂಗ್ ಏನಿರುತ್ತೆ ನಾರ್ಮಲಾಗಿ ದೋಸೆ ಇಡ್ಲಿ, ರವೆ ಇಡ್ಲಿ ಇರುತ್ತೆಲ್ಲ, ಪಲಾವ್ ಇರುತ್ತೆ, ಪೂರಿ ಐಟಮ್ಸು ಅಂಥದ್ದೆಲ್ಲ ನಾರ್ಮಲ್ ಹೋಟೆಲ್ಗಳಲ್ಲಿ ಸಿಗೋದು. ಸೊ ಇವಾಗ ಸನ್ನಿಧಿಗೆ ಅವಳು ಇಡ್ಲಿ ತುಂಬ ಇಷ್ಟ, ಅವಳಿಗೆ ಎಲ್ಲೋದ್ರೂ ಇಡ್ಲಿನೇ ತೊಗೊಳೋದು, ಅದರಲ್ಲೂ ರವೆ ಇಡ್ಲಿ. ಖುಷಿಗೆ ಒಂದು ಪಲಾವ್ ಆರ್ಡ್ರ್ ಮಾಡ್ಕೊಂಡಿದ್ಲು. ನಾನು ಒಂದು ದೋಸೆ, ನಾರ್ಮಲಾಗಿ ಒಂದು ದೋಸೆ ಮಾಡ್ಕೊಂಡ್ವಿ. ಎಲ್ಲರಿಗೂ ಅವ್ರು ಏನೇನು ಇಷ್ಟ ಬರುತ್ತೋ ಅದನ್ನೊಂದನ್ನು ತೊಗೊಂಡಿದ್ವಿ. ಸೊ ಇದು ನಾವು ಡೈರೆಕ್ಟಾಗಿ ಫಂಕ್ಷನ್ಗೆ ಹೋಗ್ಬೋದಾಗಿತ್ತು, ಅಲ್ಲೇ ತಿಂಡಿಗೆಲ್ಲ ಅರೇಂಜ್ಮೆಂಟ್ ಇರುತ್ತಲ್ವ. ಬಟ್ ನಾವು ಇನ್ನೂ ಒಂದು 2-3 ಪ್ಲೇಸಸ್ಗಳು ನೋಡಬೇಕು ಅಂತ ಅಂದ್ಕೊಂಡಿದ್ದರಿಂದ ನಾವು ಸ್ವಲ್ಪ ಅದನ್ನ ಪೆಂಡಿಂಗ್ ಇಟ್ಟು ಇಲ್ಲಿ ತಿಂಡಿ ಮುಗಿಸ್ಕೊಂಡು, ಸನ್ನಿಧಿಗೆ ಇಡ್ಲಿ ಇಷ್ಟ ತುಂಬ, ಸೊ ಇಡ್ಲಿನ ಕೊಡಿಸ್ಬೇಕು. ಅವಳ ರಿಯಾಕ್ಷನ್ ನೋಡ್ತಾ ಇರ್ಬೋದು ನೀವು ಹೇಗೆ ಮಾಡ್ತಿರ್ತಾಳೆ ಅಂತ. ಒಟ್ಟಿನಲ್ಲಿ ಆ್ಯಕ್ಟಿವ್ ಆಗಿರ್ತಾಳೆ. ನನಗೆ ಅದೇ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹೊರಗಡೆ ಕರ್ಕೊಂಡು ಬಂದಾಗಲೇ ಆಗಿರ್ಬೋದು, ಯಾವಾಗಲಾರೇ ಆಗಿರ್ಬೋದು. ಸೊ ಅವಳ ಫೇವ್ರೇಟು ರವೆ ಇಡ್ಲಿ ಬಂತು. ಅಲ್ಲಿ ಆಲ್ಮೋಸ್ಟು ಹಣ್ಣುಗಳೆಲ್ಲ ತಿಂದಿದ್ದರಿಂದ ಸ್ವಲ್ಪ ಕಡಿಮೆ ತಿಂದಳು. ಆಮೇಲೆ ಐಸ್ ಕ್ರೀಮ್ ತೆಗೆಸ್ಕೊಂಡ್ಲು, ಐಸ್ ಕ್ರೀಮ್ನು ಅಷ್ಟೇ ಒಂದು ಬಿಗ್ ಒನ್ನು ತೊಗೊಂಡಿದ್ಲು, ಅದರಲ್ಲೂ ಅರ್ಧ ತಿಂದಳು. ಇನ್ನೊಂದು ಫ್ಲೇವರ್ ಚೆನ್ನಾಗಿರಲಿಲ್ಲ, ಒಂದು ವೆನಿಲಾ ಫ್ಲೇವರ್ ತೊಗೊಂಡಿದ್ಲು. ಇನ್ನೊಂದು ಸ್ವಲ್ಪ ಈ ಮೆಡಿಸನ್ ಬರುತ್ತಲ್ಲ ಆ ಥರ ಇತ್ತು, ಸೊ ಅದು ಇಷ್ಟಪಡಲಿಲ್ಲ ಅವಳು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಯಾವ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೋ ಅಂತ ಅಂದ್ಕೊಂಡಷ್ಟರಲ್ಲಿ ನನಗೆ ನಿಜವಾಗ್ಲೂ ಪ್ಲೇಸಸ್ ಹೆಸರಂತೂ ಗೊತ್ತಿಲ್ಲ. ನಾನು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ನಮ್ಮ ಬೆಂಗಳೂರಿಗೆ ನೋಡಿದ್ರೆ ಮೈಸೂರಲ್ಲಿ ಜಾಗನೂ ತುಂಬ ವಿಶಾಲವಾಗಿದೆ, ಮತ್ತು ಪೊಲ್ಯೂಷನ್ನು ಕಡಿಮೆ ಇದೆ, ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು. ಖುಷಿ ಸ್ಪೆಕ್ಸ್ ಹಾಕೊಂಬಿಟ್ಟಿದ್ಯಲ್ಲೇ ಹಾಂ ಎಲ್ಲ ಸಣ್ಣ ಸನ್ನಿಧಿ ಅಯ್ಯ ನಿನ್ನ ಎಲ್ಲೋದ ನೀನು ಮೆಹೆ ಆಯ್ತಾ ನೋಡು ಸನ್ನಿಧಿಯಲ್ಲಿ ಮೆಹೆ ಅವತ್ತು ಹೇಳ್ದಲ್ಲ ಹಂಗೆ ಹೇಳು ಒಂದ್ಸತಿ. ಅಲ್ಲೋಗು ದೂರ ಆಗು, ಊರಲ್ಲಿ ಹೇಳ್ದಲ್ಲ ಎಷ್ಟು ಚೆನ್ನಾಗಿ ಹೇಳ್ದಲ್ಲ ಮೆಹೆ ಹೆಂಗನ್ನೋದು ಏನವ ಬಾಯ್ಲಿ ಇಲ್ಲನ್ಬಾ ಚೆನ್ನಾಗಂತ.
ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬಟ್ ದೇವ್ರ ಹೆಸರು ಯಾವುದು ಅನ್ನೋದು ಸ್ವಲ್ಪ ನೆನಪಿಲ್ಲ. ಸೊ ನೆನ್ಪು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಆಲ್ರೆಡಿ ಒಂದು 2 ಸತಿ ಕರ್ಕೊಂಡು ಬಂದಿದ್ದು ಉಂಟು, ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಸನ್ನಿಧಿ ಸ್ಲಿಪ್ಪರ್ ಬಿಟ್ಟಿರಲಿಲ್ಲ, ಸೊ ಬಿಟ್ಬಿಟ್ಟು ಬಾರಪ್ಪ ಅಂತ ಅಂದರೆ, ಅಯ್ಯೋ ಎಲ್ಲಾರ ಹೊರಗಡೆ ಪ್ಲೇಸ್ ಬಂದರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೊಂಡು ಬಿಡ್ತಾರೆ. ನಮಗೆ ಒಂದು ಸ್ವಲ್ಪ ಇರ್ಸು ಮುರ್ಸು ಮಾಡಿಬಿಡ್ತಾರೆ ಹೊರಗಡೆ ಬಂದಾಗ ಅಂತಲೇ ಹೇಳ್ಬೋದು. ಸೊ ಫೈನಲಿ ತುಂಬ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಅಂದರೆ ಸನ್ನಿಧಿನೇ ಅಲ್ಲ, ಅವಳ ಜೊತೆಲಿದ್ದರೆ ಒಂದು ಪವರ್ ಇದ್ದಂಗೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗ್ತಾ ಇರುತ್ತೆ. ಗೊತ್ತಿಲ್ಲ ಕೇಳ್ಬೇಕಿತ್ತಲ್ಲ. ಏನು ದೇವಸ್ಥಾನ? ಜ್ವಾಲಾಮುಖಿ ದೇವಸ್ಥಾನ. ನಮ್ಮಮ್ಮ ಜ್ವಾಲಾಮುಖಿ ನಮ್ಮಮ್ಮ ತ್ರಿಪುರ ಸುಂದರಿ, ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ದೇವಸ್ಥಾನಗಳಲ್ಲಿ ವಿಡಿಯೋ ಅಲವ್ ಇರೋದಿಲ್ಲ, ಸೊ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಸೊ ಜ್ವಾಲಾಮುಖಿ ಅಮ್ಮನ ದರ್ಶನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಎಲ್ಲಿಗ್ರಿ? ನೆಕ್ಸ್ಟ್ ಎಲ್ಲಿಗೆ? ಚಾಮುಂಡಿ ಬೆಟ್ಟ. ದರ್ಶಿರಲ್ವಾ ಇವತ್ತು? ಚಾಮುಂಡಿ ಬೆಟ್ಟ ದರ್ಶಿರಲ್ವಾ? ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಹೌದು, ಏಕೆಂದರೆ ಅಂದ್ಕೊಂಡೇ ಇರಲಿಲ್ಲ ಬರ್ತೀವಿ ಅಂತ. ನಮ್ಮನೆ ಸುಂದರಿ ಇಲ್ಲ, ಆಲ್ರೆಡಿ ಇದ್ದಾವಳೆ ನೋಡಿ ಇಲ್ಲಿ. ಜಾಸ್ತಿ ಆಗೋಯ್ತೆ. ಚಿನ್ನೆ ಒಂಚೂರು ಇಸ್ಕೋಬೇಕು ಪ್ರಸಾದ. ಅಲ್ಲಿ ಆಲ್ರೆಡಿ ತಿಂಡಿ ತಿಂದು ಬಂದಿದ್ದರಿಂದ ಪ್ರಸಾದ ತುಂಬ ಪೊಂಗಲ್ ಕೊಡ್ತಾಯಿದ್ರು, ತುಂಬ ಜಾಸ್ತಿ ಅಂತ. ಸ್ವಲ್ಪ ಮತ್ತು ಪ್ರಸಾದ ಎಲ್ಲ ತೊಗೊಂಡು ಇವತ್ತು ನಾವು ತ್ರಿಪುರ ಸುಂದರಿ ಅಮ್ಮನವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇದು ನಾವು ಮಾರ್ನಿಂಗು ಮನೆಯಿಂದ ಹೊರಟಿ ಮೈಸೂರಿಗೆ ಬಂದು ಅಲ್ಲಿ ಕರಿಘಟ್ಟ ನೋಡಿದ್ವಿ, ಬಟ್ ಓಪನ್ ಇರಲಿಲ್ಲ, ನೀವು ಆಲ್ರೆಡಿ ನೋಡಿರ್ಬೋದು. ಇದಾದಮೇಲೆ ನಿಮಿಷಾಂಬ ಟೆಂಪಲಲ್ಲಿ ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಇದು ತ್ರಿಪುರ ಸುಂದರಿ ಅಮ್ಮನವರ ದರ್ಶನ, ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಸುತ್ತಮುತ್ತ ಎಲ್ಲ ತುಂಬ ಜಾಗ ಇದೆ, ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ವರಾಂಡ ಆಗಿರ್ಬೋದು, ಕುತ್ಕೊಳ್ಳೋಕ್ಕೆ ಆಗಿರ್ಬೋದು. ತುಂಬ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಅರೌಂಡ್ ನಾವಿಲ್ಲಿ ಬಂದಾಗ 11 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನಮ್ಮದು ಮಾರ್ನಿಂಗ್ ಟು ಮಧ್ಯಾಹ್ನದವರೆಗೂ ಏನು ನಾವು ದೇವ್ರ ದರ್ಶನ ಮಾಡಿದ್ವಿ, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋ ನೋಡಿ ಕಮೆಂಟ್ ಕಳಿಸಿ. ಹಾಗೆ ಅಲ್ಲಿ ಒಂದು ಮೂಮೆಂಟ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು, ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಚಾಮುಂಡಿ ಅಮ್ಮನವರ ದರ್ಶನ ಮಾಡಬೇಕು ಅಂತ ಹೊರಡ್ತಾ ಇದ್ದೀವಿ. ಈ ಮುಂದಿನ ವಿಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.